ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವರ್ಷ ಅಂದರೆ 2025 ಜನವರಿ 2025 ನಂತರ ಗೃಹಲಕ್ಷ್ಮಿ ಎಷ್ಟು ಕಂತುಗಳು ಬಂದಿದೆ, ಅದಾದಮೇಲೆ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಮಾರ್ಚಲ್ಲಿ ಬಂದಿದೆ, ನಮಗೆ ಏಪ್ರಿಲ್ ತಿಂಗಳಲ್ಲೂ ಹಣ ಜಮಾ ಆಗಿದೆ ಸರ್. ಹಾಗಾದರೆ ನಮಗೆ ಮಾರ್ಚ್ವರೆಗೂ ಹಣ ಜಮಾ ಬಂದಿದೆಯಾ? ಮಾರ್ಚ್ ತಿಂಗಳ ಹಣ ಏಪ್ರಿಲ್ನಲ್ಲಿ ಬರೋದು, ಏಪ್ರಿಲಲ್ಲಿ ಹಣ ಜಮಾ ಆಗಿದೆ ಅಂದರೆ ಮಾರ್ಚ್ವರೆಗೂ ಹಣ ಬಂದುಬಿಟ್ಟಿದೆಯಾ ಅಂಥೇಳಿ ಕನ್ಫ್ಯೂಸ್ ಆಗಿಬಿಟ್ಟು ನಮಗೆ ಸ್ಕ್ರೀನ್ಶಾಟ್ ಕಳಿಸಿ ಕೇಳ್ತಾ ಇದ್ದಾರೆ. ಈ ಒಂದು ಹಣ ನಮಗೆ ಮಾರ್ಚ್ವರೆಗೂ ಕ್ಲಿಯರ್ ಆಗಿದೆ, ನೀವೇ ಚೆಕ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಟಿಯನ್ನು ನಿಮಗೆ ತಿಳಿಸುವಂಥ ವಿತ್ ಪ್ರೂಫ್ಸ್ DBT ಕರ್ನಾಟಕ ಆ್ಯಪಿನ ಪ್ರೂಫನ್ನು ಹಾಕೊಂಡ್ಬಿಟ್ಟೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ನಿಮಗೂ ಏನಾದರೂ ಗೊಂದಲ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನೀವೀಗ ಮೊಬೈಲ್ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಮಾರ್ಚ್ ತಿಂಗಳಲ್ಲಿ ಮಾರ್ಚ್ 13ನೇ ತಾರೀಕು ಮತ್ತು ಮಾರ್ಚ್ 3ನೇ ತಾರೀಕು, ಮಾರ್ಚ್ 13ನೇ ತಾರೀಕು ಏನು ಜಮಾ ಆಗಿದೆ ಅದು ಮಾರ್ಚ್ ತಿಂಗಳಲ್ಲಿ ಬಂದಿರುವಂತಹ ನವಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ. ಓಕೆನಾ? ನವಂಬರಲ್ಲಿ ಬರಬೇಕಾಗಿದ್ದು ಮಾರ್ಚ್ 3ನೇ ತಾರೀಕು ಬಂದಿದೆ, ಡಿಸೆಂಬರಲ್ಲಿ ಬರಬೇಕಾಗಿದ್ದು ಮಾರ್ಚ್ 13ನೇ ತಾರೀಕು ಬಂದಿದೆ. ಅಲ್ಲಿ ಜನವರಿಲಿ ಬರಬೇಕಾಗಿರೋದು ಅಂದರೆ 18ನೇ ಕಂತು. ಈ ಲೇಟೆಸ್ಟ್ ಏನು ಮೇಲ್ಗಡೆ 3 ಕಂತುಗಳಿದ್ದಾವೆ ಮಾರ್ಚಲ್ಲಿ ಬಂದಿರೋದು, ಅದು ನಿಮಗೆ 16, 17, 18 ಈ 3 ಕಂತುಗಳೇ ಹೊರತು 18, 19, 20ನೇ ಕಂತು ಅಲ್ಲ. ಓಕೆನಾ? ನಿಮಗೆ ಮಾರ್ಚ್ 31 ಅಂದರೆ ಮಾರ್ಚ್ 30ನೇ ತಾರೀಕು ಹಣ ಬಿಡುಗಡೆ ಆಗಲಿಕ್ಕೆ 18ನೇ ಕಂತು ಆರಂಭ ಆಯಿತು. ಕೆಲವೊಬ್ಬೊಬ್ಬರಿಗೆ ಮಾರ್ಚ್ 30ನೇ ತಾರೀಕು ಬಂದಿದೆ, ಕೆಲವೊಬ್ಬೊಬ್ಬರಿಗೆ ಮಾರ್ಚ್ 31ಕ್ಕೆ ಬಂದಿದೆ, ಕೆಲವೊಬ್ಬೊಬ್ಬರಿಗೆ ಏಪ್ರಿಲ್ 2ನೇ ತಾರೀಕು ಬಂದಿದೆ, ಏಪ್ರಿಲ್ 3ನೇ ತಾರೀಕು ಬಂದಿದೆ. ನೀವು ಕೂಡ ಇದೇ ರೀತಿ DBT ಕರ್ನಾಟಕ ಆ್ಯಪಲ್ಲಿ ಚೆಕ್ ಮಾಡ್ಬೋದು. ಈಗ DBT ಕರ್ನಾಟಕ ಆ್ಯಪ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅದೆಲ್ಲ ಡೀಟೇಲ್ ಹೇಳಿದ್ದೀನಿ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ, ಏನು ಮಾರ್ಚ್ 31ಕ್ಕೆ ಬಂದಿರೋದು 18ನೇ ಕಂತು ಅಂದರೆ ಅದು ಜನವರಿ ತಿಂಗಳ ಹಣ. ಓಕೆನಾ? ಜನವರಿ ತಿಂಗಳದ್ದು ಫೆಬ್ರವರಿಲೇ ಬರಬೇಕಾಗಿತ್ತು, ಬಟ್ ಆದರೆ ಅನಿವಾರ್ಯ ಕಾರಣದಿಂದ ಅದು ಮಾರ್ಚಲ್ಲಿ ಬಂದಿದೆ, ಡಿಲೇ ಆಗಿದ್ದು ನಿಮಗೆ ಗೊತ್ತೇ ಇದೆ. ಅಲ್ಲಿ ನಿಮಗೆ ತಿಂಗಳು ಮೆನ್ಷನ್ ಆಗಿರೋದು, ಜಮಾ ಆಗಿರುವಂಥ ಡೇಟ್ ಮೆನ್ಷನ್ ಆಗುತ್ತೆ ಹೊರತು ಆ ತಿಂಗಳ ಹಣ ಅಂತ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಆ ತಿಂಗಳ ಹಣ ಅಲ್ಲ ಅದು. ಓಕೆನಾ? ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಬ್ಬೊಬ್ಬರು ನಮಗೆ ಏಪ್ರಿಲಲ್ಲಿ ಹಣ ಬಂದಿದೆ, ಮಾರ್ಚಲ್ಲಿ ಹಣ ಬಂದಿದೆ, ಎಷ್ಟು ತಿಂಗಳು ಬಂದಿದೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಖಂಡಿತವಾಗ್ಲೂ ನೀವು ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು DBT ಕರ್ನಾಟಕ ಅಂಥೇಳಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕರೆಕ್ಟಾಗಿ ಪ್ರತಿ ತಿಂಗಳು ಚೆಕ್ ಮಾಡ್ತಾ ಬಂದರೂ ಸಹ ನಿಮಗೆ ಇದೇ ರೀತಿ ಕ್ಲಾರಿಟಿ ಸಿಗುತ್ತೆ. ಇನ್ನು ಫೆಬ್ರವರಿ ತಿಂಗಳ ಹಣ ಅಂದರೆ ಅದು 19ನೇ ಕಂತು, ಮಾರ್ಚ್ ತಿಂಗಳ ಹಣ ಅಂದರೆ 20ನೇ ಕಂತು. ಇನ್ನೂ ಕೂಡ 19ನೇ ಕಂತು ಬಿಡುಗಡೆ ಆಗಿಲ್ಲ. ಸಾಕಷ್ಟು ಜನ ಯಾವಾಗ ಬರುತ್ತೆ ಅಂತ ನಿರಂತರವಾಗಿ ಕೇಳ್ತಾ ಇದ್ದೀರಾ. ಸರ್ಕಾರ ಈಗ ಕೊಟ್ಟಿರ್ತಕ್ಕಂಥ ಟೈಮ್ ಎಲ್ಲ ಮುಗಿದು ಹೋಗಿದೆ. ಆದಷ್ಟು ಬೇಗ ಸರ್ಕಾರ ರಿಲೀಸ್ ಮಾಡಬೇಕಾಗಿದೆ. ನನಗನ್ಸೋ ಪ್ರಕಾರ 7ರಿಂದ 8 ದಿನದ ಒಳಗಡೆ ನಿಮ್ಮ ಖಾತೆಗೆ 19ನೇ ಕಂತು ಬರುವಂಥ ಸಾಧ್ಯತೆ ಇದೆ ಈಗಿರೋಂಥ ಅಪ್ಡೇಟ್ ಪ್ರಕಾರ. ಓಕೆನಾ? ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.